ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾವಿವತ್ತು ನಮ್ಮೂರಿಂದ ಜೋಗ್ ಫಾಲ್ಸಿಗೆ ಹೊಂಟೀವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಎಲ್ಲ ಬ್ಯಾಗ್ ಎಲ್ಲ ಹೊರಗೆ ತೊಗೊಂಡಿಟ್ಟಿವಿ. ಶಿಸ್ತಾಗೆಲ್ಲ ರೆಡಿಯಾಗಿ ಬ್ಯಾಗಿಗೆ ಪ್ಯಾಕ್ ಮಾಡಿಕೊಂಡು ಎಲ್ಲರೂ ಹೊಂಟೇವಿ. ನಮ್ಮ ತಂಗಿ ಎಲ್ಲರೂ ಹೊಂಟೇವಿ. ಇಕ್ಕಿಯಾರ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಗಾಡಿ ಬಂತು. कौन है ये लोग? कहाँ से आते हैं? ಕಡಿಕೋ ಹೊಂಟೇವ್ರಿ ಬ್ಯಾಗಿಗೆ ತಗೊಂಡು. ಗಾಡಿ ರೆಡಿ ಅದ. ಹೋಗ್ಬೇಕೀಗ. ಎಲ್ಲ ಪ್ಯಾಕ್ ಮಾಡಕತ್ತೀವಿ. ಎಲ್ಲ ಬ್ಯಾಗಿಗೆ ತಗೊಂಡು ಕೊಟ್ಟಾರ. ಇಕ್ಕಿ ನೋಡ್ರಿ ಹೆಂಗೆ ಮಾಡದ ರೆಡಿ. ಇವ್ರಿಬ್ರು ಹೆಂಗಂದ್ರೆ ಇವ್ರಿಬ್ರು ನನ್ನ ಮುನ್ನ ಇದ್ದಂಗೆ ನೋಡ್ರಿ. ಗಾಡಿ ಸ್ಟಾರ್ಟ್ ಕುಂತಾನ. ಇದು ನಮ್ಮೂರು ಲಾಸ್ಟ್ ರೀ. ನಮ್ಮೂರು ಒಂದು ವಾರ ಬರಂಗಿಲ್ಲ ನಾವು. ಅದ ನಮ್ಮೂರು ಈಗ ನೋಡ್ಕೊಂಡ್ಬಿಡೋದು. ನಾವು ತೋರಿಂದ ಈಗ ಹೊಂಟೀವಿ. ರೆಡಿ. ಇಯರ್ಫೋನು ಇಬ್ರು ಹಾಕೊಂಡ್ರ. ಟೆಕ್ನಿಕ್ ನಮ್ಮ ದೇಶ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನಮ್ಮೂರು ದಾಟಿ ಈಗ ಮುದ್ದೇವಾಳಕ್ಕೆ ಬಂದೀವಿ. ಮುದ್ದೇವಾಳಿಂದ ಇವತ್ತು ಸಂತೆ ಒಂದಾದ. ಮುದ್ದೇವಾಳದಾಗ ಗುರುವಾರ ಇವತ್ತು ಅದಕ್ಕೆ ಸಂತೆ ಅದ. ಸಂತಿಗೆ ಎಲ್ಲ ಹೊರಗೆ ಬೈಪಾಸ್ ಆಗಿ ಹೋಗೋದು. ಬೆಂಗಳೂರು ಬೇಕ್ರಿ ಮುದ್ದೇಬೇಳು ನೋಡ್ಬೋದು. ಮುದ್ದೇವಾಳ ದಾಟ್ಕೊಂಡು ಹೊಂಟೇವ್ರಿ ಈಗ. ಸೀದಾ ಈಗ ತಂಗಡಿಗೆ ಮೇಲೆ ತಂಗಡಿಗೋಳಿ ಮೇಲೆ ಸೀದಾ ಹೋಗ್ಬೋದು. ನಮ್ಮವ್ವ ತಂಗಡಿ ನೀಲಮ್ಮ ಬಿಡ್ಕೊಳತ್ತಲ್ಲ ನಮ್ಮ ಟ್ರಿಪ್ ಚಂದ ಇರಲಿ ಅಂತ ಹೇಳಿ. ನಾವೀಗ ಅಮೀನ್ಗಢದಾಗ ಅದೀವಿ. ಅಮೀನ್ಗಢ ಎದಕ್ಕೆ ಫೇಮಸ್ ಅಂದ್ರೆ ಅಮೀನ್ಗಢದಾಗ ಕರ್ದಂಟು ಫೇಮಸ್ ಹಂಗಂತ ಹೇಳಿ. ಇದನ್ನು ವಿಜಯ ಕರ್ದಂಟು ಐತಲ್ಲ, ಇದು ಅಮೀನ್ಗಢದಾಗ ಭಾಳ ಫೇಮಸ್ ಅದ ಅಂಗಡಿ. ಈಗ ಯಾರು ಬಂದ್ರಿ ಅಂದ್ರೆ ಇಲ್ಲೇ ಕರ್ದಂಟು ತೊಗೊಂಡು ಹೋಗ್ರಿ. ನೋಡಿ ಕಮ್ಮಿ ಕೊಡ್ರಿ ಹೆಂಗ್ರಿ ಅಂತ. ಅಮೀನ್ಗಢದಾಗ ಕರ್ದಂಟು ಏನೋ ಫೇಮಸ್ ಅದ, ಬಟ್ ಭಾಳ ತುಟ್ಟಿ ಅದ ನೋಡ್ರಿ. ಡ್ರೈ ಫ್ರೂಟ್ಸ್ ಭಾಳ ಹಾಕಿರ್ತಾರೆ, ಭಾಳ ತುಟ್ಟಿ ಅದ ನೋಡಿ. ಬಗೆಹರ್ಸ್ಕೊಂಡು ತೊಗೊಂಡು ಹೋಗ್ರಿ. ಈಗ ನಾವಿರೋದು ಐಹೊಳೆ ವರ್ಲ್ಡ್ ಫೇಮಸ್ ಫೆರಾರಿ ರೀ. ಐಹೊಳೆದಾಗದೀವಿ. ಐಹೊಳೆದಾಗ ನಮ್ಮ 6ನೇ ಶತಮಾನದ ಚಾಲುಕ್ಯರು ಕೆತ್ತಿಸಿದಂತಹ ಎಲ್ಲ ಶಿಲ್ಪಕಲೆಯಲ್ಲಿ ನೋಡ್ಬೋದು ನಾವು. ಇದು ನಮ್ಮ ದೇಶದ ಪ್ರಾಚೀನ ರಾಜರು ಕೊಟ್ಟಂತ ನಮಗೆ ಕೊಡುಗೆ. ಬಟ್ ನಾವು ಇದ್ರಿಗೆ ಏನು ಮಾಡಾಕತ್ತೇವಪ್ಪ ಅಂದ್ರೆ ಇದನ್ನೆಲ್ಲ ಕೆತ್ತೋದು ಹಾಳು ಮಾಡೋದು. ಇದ್ರ ಮೇಲೆಲ್ಲ ಸಿಕ್ಕಂಗೆಲ್ಲ ಏನೇನೋ ನಾವು ಬರೆಯೋದು. ಏನು ದೊಡ್ಡ ಲವರ್ಸ್ ಆಶಿಕಿಗತೆ ನಾವು ಆಗ್ಬೇಕಂತ ನಾವು ಮಾಡಿವಿ. ಸ್ವಾಮಿ ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ. ಬಟ್ ಅವ್ರು ಕಟ್ಟಿದಂತಹ ಒಂದು ಕಲೆ ನಾವೆಲ್ಲ ಕಟ್ಟೋದನ್ನ ನೋಡಿ ಸಂಭ್ರಮಿಸೋದು ಬದಲು ಇಂಥವೆಲ್ಲ ಮಾಡ್ಕೊಂಡು ನಾವು ಕುಂದಿರ್ತೀವಿ. ಮುರಿಯೋದು, ಕೆತ್ತೋದು, ಏನು ಬೇಕಾದ್ರೆ ಅದು ಬರೆಯೋದು ಇಂಥೆಲ್ಲ ಮಾಡಬಾರ್ದು. ಇದು ತಪ್ಪು ನೋಡ್ರಿ. ಇಲ್ಲಿ ಇದ್ದಂಥ ಈ ಸಂಪತ್ತನ್ನು ನಾವು ಉಳಿಸ್ಕೊಂಡು ಹೋದರೆ ಅದೇ ನಾವು ಕೊಟ್ಟಂಥ ನಮ್ಮ ಮುಂದಿನ ಬರೋ ಪೀಳಿಗೆಗೆ ಕೊಟ್ಟಂಥ ಒಂದು ಬಹುದೊಡ್ಡ ಕೊಡುಗೆ ಆಗುತ್ತೆ. ಇಲ್ಲ ಅಂದರೆ ಬರೀ ಬುಕ್ ಒಳಗೆ ಫೋಟೋ ಒಳಗೆ ನೋಡ್ಬೇಕಾಗತ್ತೆ. ಇಂಥ ಪರಿಸ್ಥಿತಿ ನಮಗೆ ಬರ್ತದೆ. ಬಟ್ ಇವು ಯಾರೂ ನಾವು ಹಾಳು ಮಾಡಲಾರ್ದ ಇಟ್ಕೋಬೇಕು ಅನ್ನೋದು ನಮ್ಮ ಕರ್ತವ್ಯ. ಈಗ ನಾವು ಪಟ್ಟದಕಲ್ದಾಗ ಅದೀವಿ. 5 ಕಿಲೋಮೀಟರ್ ಪಟ್ಟದಕಲ್ಲು ಒಂದು ಐತಿಹಾಸಿಕ ಸ್ಥಳ. ನಾವು ಇಲ್ಲಿಂದ ಬಾದಾಮಿಗೆ ಹೋಗ್ಬೇಕು. ಬಾದಾಮಿ ಒಳಗೆ ಬನಶಂಕರಿ ದೇವಸ್ಥಾನದ ದರ್ಶನ ಮಾಡಿ ಮುಂದೆ ನಮ್ಮ ದಾರಿ ಸಾಗಿಸ್ಕೊಂಡು ಹೋಗೋದು. ಇದೇ ನೋಡ್ರಿ ವರ್ಲ್ಡ್ ಫೇಮಸ್ ಬಾದಾಮಿ. ಮೊದಲೆಲ್ಲ ಇದನ್ನೆಲ್ಲ ವಾತಾಪಿ ಅಂತಿದ್ರು, ಈಗ ಬಾದಾಮಿ ಆಗೈತಿ. ಇಲ್ಲಿಂದನೇ ನಮ್ಮ ದೇಶದ ಅಖಂಡ ಭಾರತದ ರಾಜ ಅಂತಲೇ ಹೇಳ್ಬೋದು. ಇಮ್ಮಡಿ ಪುಲಕೇಶಿಯ ರಾಜ್ಯಾಡಳಿತ ಇಲ್ಲಿಂದ ಚಾಲು ಆಗ್ಬೋದು. ಇಲ್ಲಿಂದನೇ ಮೊದಲು. ಇದು ನಮ್ಮ ಕರ್ನಾಟಕದ ಕನ್ನಡಿಗರ ಕೊಡುಗೆ ಅಂದ್ರೆ. ನಾವೀಗ ಬಾದಾಮಿ ಒಳಗೆ ಫೇಮಸ್ ಬಾದಾಮಿ ಅಂದ್ಗಳೇನೆ ನಮಗೆ ನೆನಪು ಬರೋದು ಇಮ್ಮಡಿ ಪುಲಕೇಶಿ, ದ ಗ್ರೇಟ್ ಅಖಂಡ ಭಾರತದ ದೊರೆ, ಮೊದಲ ದೊರೆ ಇಮ್ಮಡಿ ಪುಲಕೇಶಿ ನಮಗೆ ನೆನಪು ಬರ್ತಾರೆ. ಇದು ಅವ್ರು ಕಟ್ಟಿಸೋಂಥ ಒಂದು ಕೊಳ. ಈಗ ನೀರಿಲ್ಲ, ಮಳೆ ಬಂದ್ರೆ ನೀರು ತುಂಬುತ್ತೆ. ಈಗಂದ್ರೆ ಏನು ನೀರಿಲ್ಲ. ಈ ಟೈಪ್ ಇತ್ತು ಮೊದಲಿನ ಕಾಲದಾಗ. ಈಗಂತೂ ನೀರಿಲ್ಲ, ಏನಿಲ್ಲ. ಮಳೆ ಬಂದ ನೀರು ಬರ್ತದೆ, ಬಟ್ ತಲೆ ಕೆಡ್ಸೋದಿಲ್ಲ.
ಇದು ಬನಶಂಕರಿ ತಾಯಿ ದೇವಸ್ಥಾನ. ಇದು ಒಂದು ಶಕ್ತಿಪೀಠನ ಅಂತ ಹೇಳ್ಬೋದು. ಇದೆ ನೋಡ್ರಿ, ನೋಡ್ರಿ ಇದೆ. ಗರ್ಭಗುಡಿ ಒಳಗೆ ಫೋನ್ ಅಲೌಡ್ ಮಾಡೋದಿಲ್ಲ, ಬಟ್ ಯಾರು ಫೋನ್ ತೊಗೊಂಡು ವಿಡಿಯೋ ಮಾಡಕ್ಕೆ ಹೋಗ್ಬೇಡ್ರಿ. ಊಟ ಆಯ್ತಾ? ಊಟ ಉಪ್ಪಿನಕಾಯಿ ತರಕಾರಿ ಹೆಂಗೆ ತಿನ್ನಂತಾರ ಬಕಾಸೂರ್ಗತಿ ಇಬ್ರು. ಊಟ ಆಗೈತಿ, ಆದರೂ ನಮ್ಮ ಮನ್ಯಾಗ ಸೇರೋಣ ತಿಂತಾರ ನೋಡಿ. ಬರೀ ತಿನ್ನೋದಂತ ಸಾಯ್ತಾರೆ. ನಾವೀಗ ಶಿರ್ಸಿ ಹೈವೇ ಒಳಗದೀವಿ. ಇಲ್ಲಿಂದ ಇದು ಶಿರ್ಸಿ ಹುಬ್ಳಿ ಹೈವೇ. ಇಲ್ಲಿಂದ ಶಿರ್ಸಿಗೆ ಹೋಗ್ಬೇಕು. ಶಿರ್ಸಿ ಹೈವೇ ಒಳಗದ. ಇಲ್ಲಿಂದ ನಾವು ತಡ್ಸ ಶಿರ್ಸಿ. ತಡ್ಸದಿಂದ ನಾವು ಶಿಸ್ತಾಗಿ ಈಗ ಮತ್ತೆ ಶಿರ್ಸಿ ಕಡೆ ಹೊಂಟಿದ್ವಿ. ಶಿರ್ಸಿ ಕಡೆ ಹೋಗ್ಬೇಕಾದ್ರೆ ಮೋಡೆಲ್ಲ ಬಂದಿತ್ತು. ಏನು ಮಾಡೋ ಮಳೆ ತುಪ್ಪ ಬರ್ತಂತ ಅಂದ್ಕೊಂಡಿವಿ. ಏನಾಗುತ್ತೆ ನೋಡಂಬರ್ರಿ. ಕಡಿಗೂ ನಾವು ಅನ್ಕೊಂಡಂಗೆ ಆಯ್ತು, ಶಿರ್ಸಿ ಬಂದೀವಿ. ಬಟ್ ಶಿರ್ಸಿ ಒಳಗೆ ಸಿಕ್ಕಾಬಿಟ್ಟೆ ಮಳೆ ಹೊಡೆಯಕತ್ತದ್ರಿ. ಏನು ಮಳೆ ಅಂತೀರಿ ಅಪ್ಪು, ರೋಡ ಸಾಗೋಲ್ದು. ಯಾಕಡೆ ಬೇಕಾರೆ ರೋಡ್, ಯಾಕಡೆ ಬೇಕು. ಶಿರ್ಸಿ ಮಾರ್ಕಂಬ ದೇವಸ್ಥಾನಕ್ಕೆ ಬಂದೀವ್ರಿ. ಇಲ್ಲೆಲ್ಲ ದುಮ್ಸಾನ ಮಳೆ ಅದ. ಏನು ಮಳೆ ರೀ, ಏನು ಮಳೆ ಅಂತೀರಿ ಏನು. ಗಾಡ್ ಸೆಕ್ಷನ್ ಒಳಗೆ ಒಟ್ಟ ಮಳೆ ಬರಬಾರ್ದ್ರಿ ಇಂಥ ಮಳೆ ಸೀಸನ್ದಾಗ ಅಂತೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆದ್ರೆ ಏನು ಮಾಡ್ತೀರಿ, ಮಳೆ ಸೀಸನ್ದಾಗ ಇರೋಷ್ಟು ಬೆಸ್ಟ್ ಪ್ಲೇಸ್ ಮತ್ತೆಲ್ಲೂ ಸಿಗಲ್ಲ ಅನ್ಸುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಇವಾಗೆಲ್ಲ ಫ್ರೀ ಅದ್ರಿ, ಅಂದರೆ ಏನು ಅಷ್ಟೊಂದು ರಶ್ ಇಲ್ಲ. ರಶ್ ಅಂತೂ ಇಲ್ಲ. ನೈಟ್ ಹೊತ್ತು ದೇವಸ್ಥಾನ ನೋಡಿದ್ರೆ ಅಮ್ಮ ಸಖತ್ತಾಗಿದ್ದಾರ. ಇದೆ ನೋಡ್ರಿ ಶ್ರೀ ಮಾರಿಕಾಂಬಾ ದೇವಸ್ಥಾನ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಸುಖದಿಂದ ಇರಲಿ. ಇವತ್ತಿಲ್ಲೇ ಇದ್ದು ನಾಳೆ ಚೌಕ್ ಫಾಲ್ಸಿಗೆ ಹೋಗ್ತೀವಿ, ಎಲ್ಲ ತೋರಿಸ್ತೀವಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿ. ಇವತ್ತು ನಮ್ಮ ಟ್ರಿಪ್ಪಿನ 2ನೇ ದಿನ. ನಾವಿವಾಗ ಇದ್ದೀವಿ ಜೋಗ್ ಫಾಲ್ಸ್ ನಿಯರ್. ಇಲ್ಲಿಂದ ಜೋಗ್ ಫಾಲ್ಸ್ 4 ಕಿಲೋಮೀಟ್ರ್ ಅದ. ಎಲ್ಲ ತೋರಿಸ್ತೀನಿ, ಎಲ್ಲ ನೋಡ್ಕೋತ. ನಮಗೂ ಇದೆ ನೋಡ್ರಿ, ಇದು ಶರಾವತಿ ನದಿ. ಇದೇ ಶರಾವತಿ ನದಿ. ಈ ನದಿ ಮುಂದೆ ಅಲ್ಲಿ ನೋಡ್ರಿ ಮಂಜು. ಏನು ಮಜಾ 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 ಮಜಾ. ನಾವೀಗ ಬ್ರಿಡ್ಜ್ ಮೇಲೆ ಇದ್ದೀವಿ. ಬ್ರಿಡ್ಜ್ ಇಲ್ಲಿ ಈ ಕಡೆ ಸುತ್ತಮುತ್ತ ಇರೋದು ಶರಾವತಿ ನದಿ. ಈ ನದಿನೇ ಮುಂದೆ ಹೋಗಿ ಜಲಪಾತಕ್ಕೆ ಸೇರುತ್ತೆ. ನಾವು ನೋಡೋ ಜಲಪಾತ ಇದೇ ನದಿಯಿಂದ ಹರಿಯೋದು. ಸೊ ಈ ಜಲಪಾತ ಎಲ್ಲ ತುಂಬ ಭಾಳಷ್ಟು ಕಾಡೋದ. ಆಗಳ ಒಂದು ತಾಸು ಮಳೆ ಬಂದಿತ್ತು, ಆದರೆ ಈಗೇನಿಲ್ಲ. ಇನ್ನು ಜಳಕ್ಕೆ ಪಳಕ್ಕೆ ಏನಿಲ್ಲ. ಇದೇ ನಮ್ಮ ಗಾಡಿಯಿಂದ ಹೋಗೋದದ. ಹೋಗಿ ಕರೆಕ್ಟಾಗಿ ಈಗ ಜೋಗ್ ಫಾಲ್ಸ್ ಮುಂದೆ ಬಂದು ನಿಂತಿದ್ವಿ. ಬಟ್ ಇಲ್ಲಿ ಲೋಕಲ್ಸ್ ಏನು ಹೇಳತ್ತಾರಂತ, ಇಲ್ಲಿಂದ ಒಂದು ಯಾವುದೋ ಒಂದು ಹಿಡನ್ ಪ್ಲೇಸ್ ಅದಂತ. ಆ ಪ್ಲೇಸಿಂದ ಹೋದರೆ ಜಲಪಾತದ ಪೂರ್ತಿ ಮೋಸ್ಟ್ ಬ್ಯೂಟಿಫುಲ್ ವ್ಯೂ ನಾವು ನೋಡ್ಬೋದು ಅಂತ ಹೇಳಕತ್ತಾರ. ಅಲ್ಲಿಗೆ ಕರ್ಕೊಂಡು ಹೊಂಟಾರಂತ. ಹೋಗ್ಬರ್ರಿ ಈಗ ರೆಡಿಯಾಗಿ ಶಿಸ್ತಿಗೆ ಅವ್ರದ್ದೇ ಆಟೋ ಅದ. ಅವ್ರದ್ದು ಆಟೋ ಒಳಗೆ ಹೊಂಟಿವಿ. ಒಂದು ಆಟೋ ಒಳಗೆ 3 ಒಬ್ಬರಿಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹೆಂಗೆ ಅದಂತ ನಮಗೂ ಗೊತ್ತಿಲ್ಲ. ಎಕ್ಸೈಟ್ಮೆಂಟ್ ಒಳಗದೀವಿ, ನೋಡಿಕೊಂಡು ಹೆಂಗದ ಬರ್ರಿ. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು
ಅನಿಸುತ್ತೆ. ಬಟ್ ಇಲ್ಲಿಂದ ಒಳಗೆ ಎಲ್ಲ ಹಿಡನ್ ಪ್ಲೇಸ್ ಅದಂತ ಇಲ್ಲಿ ನೋಡಿ ಬೋಟಕ್ಕೆ ಮಟ್ರ ಅವರೇ ಪ್ಲೇಸ್ ಡೈರೆಕ್ಟಾಗಿ ನೋಡಂಬರ್ರಿ. ಇಲ್ಲಿಂದ ಒಂದು 50 ಮೀಟ್ರ್ ಅದ. ಒಳಗೆ ಹೋಗಿ ತುಂಬ ಘಾಟ್ ಒಳಗೆ ಹೋಗಿ ನೋಡ್ಕೊಂಬರ್ಬರ್ರಿ. ಜೋಗ್ ಫಾಲ್ಸಿಗೆ ಹಿಡನ್ ವ್ಯೂ, ಡೈರೆಕ್ಟ್ ಜೋಗ್ ಫಾಲ್ಸಿಗೆ ಹೋಗ್ಬೋದು. ನಾವು ನೋಡಿದಂಥ ಅಮೇಝಿಂಗ್ ವ್ಯೂ ಕಣ್ರಿ. ಹಂಡ್ರೆಡ್ ಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರಬೇಕು. ಇದೆಯಲ್ಲ ಇದು ಡೈರೆಕ್ಟ್ ಜಲಪಾತ ಮೇಲೇನೆ ಬರುತ್ತೆ. ಜಲಪಾತ ನೋಡೋಕ್ಕೆ ಮಜಾನೇ ಬೇರೆ ಅದು. ಮಜಾ ಇಲ್ಲಿಂದ ಏನು ಮಸ್ತ್ ವ್ಯೂ ಕಾಣುತ್ತೀರಿ ಅಪ್ಪ. ಇದೆ ನೋಡ್ರಿ ವರ್ಲ್ಡ್ ಫೇಮಸ್ ಜೋಗ ಜಲಪಾತ ಅನ್ಸುತ್ತೆ ರೀ. ರಾಜ್ಕುಮಾರ್ ಸರ್ ಹೇಳಿದ್ದು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ನಿಂತಾನೆ ಏನ್ ವ್ಯೂ ಅಂತೀರಾ? ಹೋಗ್ಬೇಕಾರೆಲ್ಲ ಮಸ್ತ್ ಅನ್ಸಿತ್ತು. ಬರ್ಬೇಕಾರೆ ಟ್ರೆಕ್ಕಿಂಗ್ ಏನದ್ರಿ ಅಲ್ಲೆಲ್ಲ ಮನೆಯಾಗೆಲ್ಲ ಒದ್ದಾಡ ಬಿಟ್ಬಿಟ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.